ಇನ್ನು ಬಾಗಲಕೋಟೆಯಲ್ಲಿ ಪ್ರಚಾರದ ವೇಳೆ ಹೈ ಡ್ರಾಮಾವನ್ನ ಮಾಡಿದ್ದಾರೆ. ಬಿಜೆಪಿ ಪ್ರಚಾರದ ವೇಳೆ ಕೈ ಕಾರ್ಯಕರ್ತರಿಂದ ಅಡೆತಡೆ, ಪ್ರಚಾರಕ್ಕೆ ಅಡ್ಡಿ ಮಾಡಿದ್ದಾರೆ ಎಂದು ಆರೋಪಿಸಿದ ಬಿಜೆಪಿ. ಬಾಗಲಕೋಟೆಯಲ್ಲಿ ಪ್ರಚಾರದ ವೇಳೆ ಹೈ ಡ್ರಾಮಾ. ಬಿಜೆಪಿ ಪ್ರಚಾರದ ವೇಳೆ ಕೈ ಕಾರ್ಯಕರ್ತರಿಂದ ಅಡೆತಡೆ ಉಂಟಾಗಿದೆ, ಪ್ರಚಾರಕ್ಕೆ ಅಡ್ಡಿ ಮಾಡಿದ್ದಾರೆ ಎಂತೇಳಿ ಆರೋಪಿಸಿದ್ದಾರೆ ಬಿಜೆಪಿ. ಬಾಗಲಕೋಟೆ ಐಹೊಳೆಯಲ್ಲಿ ನಡೀತಾ ಇದ್ದಂತಹ ಬಿಜೆಪಿ ಸಭೆ ಇದು. ಕಾಂಗ್ರೆಸ್ ಧ್ವಜ ಹಿಡಿದು ಬೈಕ್ ಮೇಲೆ ಬಂದ ಕೈ ಕಾರ್ಯಕರ್ತರು ಬೈಕ್ ಸೌಂಡ್ ಮಾಡುತ್ತಾ ಬಿಜೆಪಿಯವರನ್ನ ಪ್ರಚೋದಿಸುವುದಕ್ಕೆ ಯತ್ನವನ್ನ ಮಾಡಿದ್ದಾರೆ. ಬಿಜೆಪಿ ನಾಯಕರಿಂದ ಕಾರ್ಯಕರ್ತರಿಗೆ ಒಂದು ಕಡೆ ತೊಂದರೆಯನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಸಹಿತ ಈ ರೀತಿಯಾಗಿ ಬೈಕನ್ನು ಓಡಿಸ್ಕೊಂಡ್ಬಂದು ಒಂದು ಸೌಂಡನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಬಿಜೆಪಿ ಪಕ್ಷದ ಪ್ರಚಾರದ ಸಮಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಡೆತಡೆ ಮಾಡಿರುವಂತಹ ಆರೋಪ ಇಲ್ಲಿ ಕೇಳಿಬಂದಿದೆ. ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಏನು ಮುಖ್ಯವಾಗಿ ಐಹೊಳೆ ಗ್ರಾಮದಲ್ಲಿ ನಡೀತಾ ಇದ್ದಂತಹ ಬಿಜೆಪಿ ಸಭೆ, ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಡೆತಡೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇಲ್ಲಿ ಕೇಳಿಬಂದಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಿಜೆಪಿ ಸಭೆಗೆ ಅಡ್ಡಿಯಾಗಿದೆ. ಒಂದು ಕಡೆ ಶಾಂತ ರೀತಿಯಲ್ಲಿ ಬಿಜೆಪಿ ಸಭೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ಸ್ಥಳಕ್ಕೆ ಬಂದು ಕಾಂಗ್ರೆಸ್ ಕಾರ್ಯಕರ್ತರ ಗುಂಪು ಸಭೆಗೆ ತೊಂದರೆ ಕೊಡಲು ಪ್ರಯತ್ನವನ್ನ ಪಟ್ಟಿದೆ. ಕಾಂಗ್ರೆಸ್ ಪಕ್ಷದ ಧ್ವಜವನ್ನ ಹಿಡಿದು ಬೈಕ್ ಮೇಲೆ ಬಂದ ಕಾರ್ಯಕರ್ತರು ದೊಡ್ಡ ಧ್ವನಿಯಲ್ಲಿ ಚೀರಾಟ ಮಾಡಿ ಬೈಕ್ ಸೌಂಡ್ ಮಾಡುತ್ತಾ ಬಿಜೆಪಿ ಕಾರ್ಯಕರ್ತರನ್ನ ಪ್ರಚೋದಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ಬಿಜೆಪಿ ಪಕ್ಷದ ಪ್ರಚಾರದ ಸಮಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದಲೇ ಅಡೆತಡೆ ಮಾಡಿರುವಂತಹ ಆರೋಪ ಇಲ್ಲಿ ಕೇಳಿ ಬಂದಿದೆ. ಮುಖ್ಯವಾಗಿ ಬಿಜೆಪಿಗರು ಈ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಗರು ಆ ಒಂದು ಬಾಗಲಕೋಟೆ ಕ್ಷೇತ್ರದಲ್ಲಿ, ಬಾಗಲಕೋಟೆಯ ಐಹೊಳೆ ಗ್ರಾಮದಲ್ಲಿ ಒಂದು ಸಭೆಯನ್ನು ಮಾಡ್ತಾ ಇದ್ರು. ಆ ಒಂದು ಸಭೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಬೈಕ್ನಲ್ಲಿ ಸೌಂಡ್ ಮಾಡಿಕೊಂಡು ಚೀರಾಟವನ್ನು ಮಾಡಿಕೊಂಡು ತೊಂದರೆಯನ್ನು ನೀಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಆರೋಪ ಇಲ್ಲಿ ಕೇಳಿಬಂದಿದೆ. ಡಿಜಿಗೂ ಮಾತಾಡ್ತೀನಿ, ಮತ್ತೆ ಯಾರು ಮಾತಾಡ್ತೀನಿ ತಾವು ಡಿಸಿಗೆ ಮತ್ತೆ SP ಮಾತಾಡಿ ಇಮಿಡಿಯೇಟ್ ಆಗಿ ಇಂಥದ್ದೆಲ್ಲ ಆದ್ರೆ ಇನ್ನೊಂದು 4-5 ದಿವಸದಲ್ಲಿ ಯಾವುದೇ ಕಾರಣಕ್ಕೆ ಆಗಬಾರ್ದು. ಡಿಜಿಗೂ ಮಾತಾಡ್ತೀನಿ, ಮತ್ತೆ ಯಾರು ಮಾತಾಡ್ತೀನಿ ತಾವು ಡಿಸಿಗೆ ಮತ್ತೆ SP ಮಾತಾಡಿ ಇಮಿಡಿಯೇಟ್ ಆಗಿ ಇಂಥದ್ದೆಲ್ಲ ಆದ್ರೆ ಇನ್ನೊಂದು 4-5 ದಿವಸದಲ್ಲಿ ಯಾವುದೇ ಕಾರಣಕ್ಕೆ ಆಗಬಾರ್ದು. ಡಿಜಿಗೂ ಮಾತಾಡ್ತೀನಿ, ಮತ್ತೆ ಯಾರು ಮಾತಾಡ್ತೀನಿ ತಾವು ಕೆಲಸವನ್ನ ಮಾಡ್ಬೇಕಾಯ್ತದೆ ಅನ್ನೋ ಮಾತನ್ನು ಹೇಳಿ ನೀವೆಲ್ಲರೂ ಕೂಡ ಕಮಲದ ಗುರುತಿಗೆ ಮಾತಾಡಿರ್ಬೇಕು ಅಂತ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಭಾರತ್ ಮಾತಾ ಕೀ ಜೈ. ಕೆಲಸವನ್ನ ಇನ್ನು ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿಜೆಪಿಗರು ಏನು ಒಂದು ಸಭೆಯನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ, ಆ ಒಂದು ಗ್ರಾಮದಲ್ಲಿ ಸಭೆಯನ್ನು ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು ಕೈ ಕಾರ್ಯಕರ್ತರ ಬೆಂಬಲಿಗರು ಏನಿದ್ದಾರೆ ಬೈಕ್ನಲ್ಲಿ ಬಂದು ದೊಡ್ಡ ಮಟ್ಟದ ರೀತಿಯಲ್ಲಿ ಬೈಕ್ ಸೌಂಡ್ ಮಾಡಿಕೊಂಡು ಚೀರಾಟವನ್ನು ಮಾಡಿಕೊಂಡು ತೊಂದರೆ ಕೊಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿಗರು ಆರೋಪವನ್ನು ಮಾಡ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಪೊಲೀಸು ಸಿಬ್ಬಂದಿಗಳು ಸಹಿತ ಬಂದು ಆ ಒಂದು ಸಿಚುವೇಶನ್ ಹ್ಯಾಂಡಲನ್ನು ಮಾಡಿದ್ದಾರೆ. ಮುಖ್ಯವಾಗಿ ಬೈಕ್ನಲ್ಲಿ ಬಂದು ಕಾಂಗ್ರೆಸ್ ಧ್ವಜವನ್ನು ಆರಿಸ್ಕೊಂಡು ತೊಂದರೆ ಕೊಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಒಂದು ಕಡೆ ಬಿಜೆಪಿಗರು ಸಭೆಯನ್ನು ಮಾಡ್ತಾ ಇರ್ತಾರೆ. ಆ ಒಂದು ಪಕ್ಷದ ಬಗ್ಗೆ ಏನು ಬಾಗಲಕೋಟೆ ಕ್ಷೇತ್ರದಲ್ಲಿ ಯಾವ ರೀತಿ ಏನೆಲ್ಲ ಅಭಿವೃದ್ಧಿಗಳನ್ನು ಮಾಡೋದಾಗಿರ್ಬೋದು, ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ಒಂದಿಷ್ಟು ಮಾತುಕತೆಗಳು ಮಾಡಿದಂತಹ ಸಂದರ್ಭದಲ್ಲಿ ಕೈ ಕಾರ್ಯಕರ್ತರು ಬೈಕ್ನಲ್ಲಿ ಬಂದು ಈ ರೀತಿಯಾಗಿ ತೊಂದರೆಯನ್ನು ನೀಡಿದ್ದಾರೆ.
ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ, ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.